ಎಜಿ ನ್ಯೂಸ್ಗೆ ಸ್ವಾಗತ. ಗೂಡೇನಕಟ್ಟಿಯ ಮಾರುತಿ ದೇವಸ್ಥಾನ ಆವರಣದಲ್ಲಿ ಆರೋಗ್ಯ ಇಲಾಖೆಯಿಂದ ಎನ್ಸಿಡಿ ತಪಾಸಣಾ ಶಿಬಿರ ಶುಕ್ರವಾರ ಜರುಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಸಹಾಯಕಿ ನಿಂಗಮ್ಮ ಗೊಬ್ಬರಗೊಂಬೆ ಮಾತನಾಡಿ, ಬಿಪಿ ಶುಗರ್ ಒಳಗಾದವರು ಪ್ರತಿ ತಿಂಗಳು ಚೆಕಪ್ ಮಾಡಿಸಿಕೊಂಡು ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ನಿರ್ಲಕ್ಷ್ಯವು ಅನೇಕ ಕಾಯಿಲೆಗಳಿಗೆ ದಾರಿಯಾಗಬಹುದು. ಕಾಳಜಿ ವಹಿಸಿಕೊಂಡ್ರೆ ಆರೋಗ್ಯವಂತರಾಗಿ ಇರಬಹುದು ಅಂತ ಹೇಳಿದ್ರು. ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಸಾಮಾನ್ಯ ಕ್ಯಾನ್ಸರ್ ತಪಾಸಣೆ ಮಾಡಿ ಸಲಹೆ ಕೊಡಲಾಗಿದೆ. 30 ದಿವಸಕ್ಕೆ ಬಿಪಿ ಶುಗರ್ ಚಾಲು. ಅದಕ್ಕೆ ಒಂದ್ಸರಿ ನಮ್ಮ ಬಿಪಿ ಒಂದ್ಸರಿ ಚೆಕ್ ಮಾಡ್ತೀವಿ. ಸರ್ಕಾರ ದವಾಖಾನೆ ಬಂದಾಗ ಮಾಡ್ತೀವಿ, ಇಲ್ಲ ಮಾಡಿ ಬಂದಾಗ ಮಾಡ್ತೀವಿ. ಹುಡುಗಿ ತಗೊಳ್ಳೋರು ಮಾಡೋದು ಮಾಡ್ತೀವಿ. ತಗೊಳ್ಳದೇ ಇರೋರಿಗೆ ವರ್ಷಕ್ಕೊಮ್ಮೆ ಮಾಡ್ತೀವಿ. ಹೌದಿಲ್ಲ, ಮನ್ಯಾಗ ಯಾರು ಮಕ್ಕಳು ಸ್ವಸ್ಥರು ಯಾರಿದ್ದಾರೆ 30 ವಯಸ್ಸು ಮೇಲೆ ಆರ್ತಿಲ್ಲ ಒಂದಿಲ್ಲ ಅವ್ರನ್ನ ಚೆಕಪ್ ಮಾಡ್ತೀವಿ. ನಾವು ಬರೀ ನಿಮಗೆ 5 ಅಂತ ಬಂದ್ರೆ ನಾವು ತಕ್ಷಣ ಗುಳಿಗೆ ಕೊಡೋಲ್ಲ, ಮತ್ತೆ 2 ಬಾರಿ ಚೆಕ್ ಮಾಡ್ತೀವಿ. ಇಲ್ಲೇನು ಚೆಕ್ ಮಾಡ್ತೀವಿ, ದವಾಖಾನೆ ಬಂದಾಗ ಒಂದು ಚೆಕ್ ಮಾಡ್ತೀವಿ. ಅಲ್ಲಿ ಜಾಸ್ತಿ ಬಿ ಪಿ ಜಾಸ್ತಿ ಬಂತಂದ್ರೆ ಏನು ಮಾಡ್ತೀವಿ, ಮತ್ತೊಂದು 10 ನಿಮಿಷ ಚೆಕ್ ಮಾಡ್ತೀವಿ. ಹಿಂಗೆ ಒಂದು 2-3 ಸರಿ ಚೆಕ್ ಮಾಡಿದಾಗ ಬಿ ಪಿ ಐತೆ ಎಲ್ಲ ಗೊತ್ತಾಗುತ್ತೆ. ಸಡನ್ನಾಗಿ ಬಿ ಪಿ ಐತೆ ಹೋಗ್ಕೋಬಾರ್ದು. ಶುಗರ್ ಐತೆ, ಶುಗರ್ ಇತ್ತಂದ್ರೆ ಖಾಲಿ ಹೊಟ್ಟೆ ಬರಕ್ಕೆ ಹೇಳ್ತೀವಿ. ಖಾಲಿ ಹೊಟ್ಟೆ ಮಾಡಿ 2 ತಾಸು ಬಿಟ್ಟು ನಾಷ್ಟ ಮಾಡಿ ಮತ್ತೆ 2 ತಾಸು ಬಿಟ್ಟು ಚೆಕ್ ಮಾಡ್ತೀವಿ. ಅದಾದ ಮತ್ತೆ ಏನು ಮಾಡ್ತೀವಿ, ಕಾಲು ಮಡಿ ಚೆಕ್ ಮಾಡ್ತೀವಿ. ಆಮೇಲೆ ಇರೋರಿ ಬಿ ಪಿ ಶುಗರ್ ಇರೋರು ಕರೆಕ್ಟ್ ನಾರ್ಮಲ್ ಅಂತಂದ್ರೆ ಬಿಡಾಕ. ಈ ಸಂದರ್ಭದಲ್ಲಿ ಜಯವ್ವ ಸಿದ್ದುನವರ, ಅಕ್ಕಮ್ಮ ಸಿದ್ದುನವರ, ಬಸವರಾಜ್ ಯೋಗಪ್ಪನವರ, ಬಸಪ್ಪ ಕಾಸಣ್ಣವರ, ಚೆನ್ನಬಸಪ್ಪ ಸಿದ್ದುನವರ, ಯೋಗಪ್ಪನವರ, ತಿರುಗಪ್ಪ ನಿರ್ಲಗೆ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.